ಅಯ್ಯಯ್ಯೋ ಏನಿದು ಅಂತ ನೋಡಬೇಡಿ, ಮದುವೆಗೆ ಜಾಗರ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ. ನಮ್ಮಮ್ಮ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ವೆಲ್ಕಮ್ ಟು ಮೈ ಚಾನಲ್ ರೋಹಿಣಿ ವರ್ಕ್ಶಾಪ್. ಮದುವೆಗೆ ನೋಡಿ ಮಗಳಿಗೂ ಕೂಡ ಮೆಹಂದಿ ಹಾಕಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು ಮೆಹಂದಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಈ ಕಡೆ ಚಿಗ್ಲಿ ಟಮಟ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಮದುವೆಗೆ ಅಂತಲೇ. ಸೊ ಏನಕ್ಕೆ ಅಂತ ಅಂದರೆ, ಮದುವೆಯಲ್ಲಿ ಕೆಲವೊಂದೊಂದು ಶಾಸ್ತ್ರಕ್ಕೆ ಚಿಗ್ಲಿ ಟಮಟನ ಯೂಸ್ ಮಾಡ್ತಾರೆ. ನಾವು ಜಾಗರಣ ಇಟ್ಕೊಟ್ಟು ಕಳಿಸ್ತಾ ಇದ್ವಿ, ಚೌಟ್ರಿಗೆ ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹುಷಾರಾಗಿ ಎತ್ತಿಡ್ಬೇಕಲ್ಲ, ಗಾಡೀಲಾಗಲ್ಲ. ಆದ್ದರಿಂದ ನಮ್ಮ ಅಣ್ಣ ಬಂದು ಕಾರಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಜಾಗರಣ. ಹಾಗೆ ಇದನ್ನು ಬೆಳೆಯೋದಕ್ಕೆ ಒಂದು 15 ದಿನ ಟೈಮ್ ಬೇಕಾಯಿತು. ಸೊ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಇನ್ನು ನಾವು ಸಂಬಂಧಗಳ ಬಗ್ಗೆ ಈ ಸಾಲು. ನಾವು ದಡ್ಡರಾಗಿದ್ದರೆ ಸಂಬಂಧಗಳು ಉಳಿದುಕೊಳ್ಳುತ್ತವೆ, ಆದರೆ ನಾವು ತಪ್ಪುಗಳ ವಿರುದ್ಧ ಧ್ವನಿ ಎತ್ತಿದಾಗ ಸಂಬಂಧಗಳು ಮುರಿದು ಬೀಳುತ್ತವೆ. ನಿಜ ಅಲ್ವಾ? ನಾವು ಮಧ್ಯಾಹ್ನನೇ ಚೌಟ್ರಿ ಬಂದಾಗ ಚೌಟ್ರಿ ಇದ್ದಿದ್ದು ಈ ಥರ ಇದೆ ನೋಡಿ. ಹಿಂಗೆಲ್ಲ ಡೆಕೋರೇಷನ್ ಈ ಥರ ಎಲ್ಲ ರೆಡಿ ಆಗ್ತೈತೆ. ಹೀಗೆ ಪೂರ್ತಿ ಆದಾಗ ಒಂದ್ಸರಿ ತೋರಿಸ್ತೀನಿ. ನಾನು ನನ್ನ ಸಿಸ್ಟರ್ ಈ ರೀತಿಯಾಗಿ ರೆಡಿಯಾಗಿದ್ದೀವಿ. ನಮ್ಮ ಮಧ್ಯಾಹ್ನದ ಔಟ್ಫಿಟ್ ಈ ಥರ ಇದೆ. ಇನ್ನು ಮಧ್ಯಾಹ್ನ ಹುಡುಗಿ ಬೆಂಗಳೂರಿಂದ ಬರ್ತಾ ಇರೋದ ಕಾರಣ, ಮದುವೆ ಹುಡುಗಿ, ನಾವು ವೆಲ್ಕಮ್ ಮಾಡೋಕ್ಕೆ ಅಂತ ಎಲ್ಲರೂ ಹೋದ್ವಿ. ಒಬ್ಬೊಬ್ಬರೇ ಜಾಯ್ನ್ ಆದ್ವಿ. ಇಡೀ ಫ್ಯಾಮಿಲಿ ಮಧ್ಯಾಹ್ನ ವೆಲ್ಕಮ್ಗೋಸ್ಕರ ಸೇರ್ಕೊಂಡ್ವಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು ಅದು. ಫ್ಯಾಮಿಲಿ ಎಲ್ಲ ವೆಲ್ಕಮ್ ಮಾಡೋದು ಇದು ಫಸ್ಟ್ ಸಾರಿ ನಾವೆಲ್ಲ ಸೇರ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ದಿದ್ದಂಥದ್ದು. ತುಂಬ ಚೆನ್ನಾಗಿ ಬಂತು ಅದು ಕೂಡ. ಹಲೋ, ಹೆಣ್ಣಿನ ಕಡೆಗೂ ಹಾಕು. ಚಿಕ್ಕಪ್ಪ ಕಾಣಿ ಆಗಿದ್ದಾರೆ. ಸೀರೆ ಕೈ ಮುಟ್ಟಿ ತೊಳಿತಾಳೆ. ತಂಗಿ ಕೈ ತೊಳೆಬಾರ್ದು ಕಡೆ. ಪ್ರಿಯಾಂಕಾ ನಮ್ಮ ಪ್ರೀತಿ ಇರೋದ ಪ್ರೀತಿ ಒಂಬತ್ತು ಜನ ಲೆಕ್ಕ ಇಲ್ಲ, ಜಾಸ್ತಿ ಜನ ಆಗೋದು. ಹಾಡು ಹೇಳ್ಬೇಕು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಂತದ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತುಂಬ ಜನ ಅವರೇ ಅಲ್ಲ ಕಿವಿದು ಕೈದು ಫೋನ್ ನಂದೆ ನಿರ್ಮಿತ್ ಇಲ್ಲಿ ನೋಡು. ಹಾಗೆ ಮಧ್ಯಾಹ್ನದ ಊಟ ಅಂತೂ ಚೆನ್ನಾಗಿ ಬಾರಿಸಿದ್ವಿ. ಅನ್ನ, ಸಾಂಬಾರು, ಚಿತ್ರಾನ್ನ, ಪಾಯಸ, ಕೋಸಂಬರಿ, ಬಜ್ಜಿ, ಉಪ್ಪಿನಕಾಯಿ, ಪಾಯಸ ಇಷ್ಟನ್ನು ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ಇನ್ನು ಗಂಡು ಬರೋ ಅಷ್ಟರೊಳಗೆ ವೆಲ್ಕಮ್ಮಿಗೆ ಕಾಯ್ತಾ ಇದ್ವಿ. ಗಂಡು ಬಂದರು, ವೆಲ್ಕಮ್ ಮಾಡಿದ್ವಿ.
ಗಂಡು ಹೆಣ್ಣು ಬಂದ ತಕ್ಷಣ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋ ಅಂತಹ ಸಂಪ್ರದಾಯ ನಮ್ಮದು. ನಿಮ್ಮ ಸೈಡು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಡ್ಯಾನ್ಸ್ ಮೂಲಕ ವೆಲ್ಕಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಡ್ಯಾನ್ಸು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಕ್ಕನ ಮಗಳು ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮೂಲಕ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೂ ಕೂಡ ಬಂದಿದೆ. ಈ ಥರ ವೆಲ್ಕಮ್ ಎಲ್ಲ ಕಡೆನೂ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾರ್ಯಾರ ಕಡೆ ಮಾಡ್ತೀರಾ ಅನ್ನೋದನ್ನು ಕಲಿಸಿ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಾನು ಪ್ರತಿಯೊಂದು ಶಾಸ್ತ್ರದ ಬಗ್ಗೆನೂ ಹಾಕ್ತಾಯಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸೈಡ್ ಈ ಥರ ಎಲ್ಲ ಶಾಸ್ತ್ರಗಳು ನಡೀತವೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಂದು ಶಾಸ್ತ್ರನೂ ಬಿಡದಿರೋ ಥರ ನಾನು ನಿಮಗೆ ಹಾಕ್ತಾಯಿದ್ದೀನಿ. ಇನ್ನು ಗಂಡನ ಒಳಗಡೆ ಕರ್ಕೊಂಡು ಬಂದ ತಕ್ಷಣವೇ ಇಲ್ಲಿ ಬೇಕಾದಂತಹ ಸಂಪ್ರದಾಯಗಳು ಪಾಲನೆ ಆಗ್ತವೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಬೇಗ ಬೇಗ ಶಾಸ್ತ್ರ ಮುಗಿಸ್ಕೊಂಡ್ರೆ ಸಂಜೆ ರಿಸೆಪ್ಷನಿಗೆ ರೆಡಿ ಆಗ್ಬೋದು ಅಂತೇಳಿ ಶಾಸ್ತ್ರಕ್ಕೆಲ್ಲ ಅಡಿ ಮಾಡ್ತಾಯಿದ್ದೀವಿ. ನೋಡಿ ಬನ್ನಿ ಶಾಸ್ತ್ರದ ಹೆಂಗಿರುತ್ತೆ ಅಂತ. ನಮ್ಮ ಕಡೆ ಮದುವೆಯಲ್ಲಿ ಮೇನ್ ಪಾಯಿಂಟ್ ಬೇಕಾಗಿರೋದೇ ಕಳಸ, ಜಾಗರ, ಹಾಗೆ ಕೆರಳ ಶಾಸ್ತ್ರ ಅಂತಂದರೆ ಗಂಗೆ ತರೋದು, ಹಾಗೆ ಶಾಸ್ತ್ರ ಭತ್ತ ಕುಟ್ಟೋದು ಇವೆಲ್ಲ ಮಾಡಬೇಕಾಗತ್ತೆ. ಜೊತೆಗೆ ಅದ್ರ ಜೊತೆಗೆ ಸೋಬಾನೆ ಆಡೋದು ತುಂಬ ಚೆನ್ನಾಗಿ ಆಡ್ತಾರೆ ನಮ್ಮ ಸೈಡಲ್ಲಿ. ನಮ್ಮ ದೊಡ್ಡಮ್ಮದಿರಂತೂ ಆಸಮಾಗಿ ಆಡ್ತಾರೆ. ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ. ನಾವು ಕಳಸ ಪೂಜೆ ಮಾಡ್ತಾಯಿದ್ದೀವಿ ನೋಡಿ. ಫುಲ್ಲು ಶಾಸ್ತ್ರ ಮಾಡೋಕ್ಕೆ ಪರಸ್ಪರ ಚರ್ಚೆಗಳು ತುಂಬ ಚೆನ್ನಾಗಿ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು. ಏನೇನು ಶಾಸ್ತ್ರ ಆಗಬೇಕು ಮೊದಲಿಗೆ ಅಂತ ಹೇಳಿ. ನೀವು ನೋಡಿ ಇವಾಗ ಇಲ್ಲಿ ಶಾಸ್ತ್ರ ಭತ್ತ ಕುಟ್ಟಕ್ಕೆ ಎಲ್ಲ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕಡೆನೂ ಈ ಥರ ಎಲ್ಲ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನನಗೂ ತಿಳಿಸಿ. ಇಲ್ಲಿ ಒಳಕಲ್ಲನ್ನ ಪೂಜೆ ಮಾಡಿ ಒಳಕಲ್ಲು ತುಂಬ ಭತ್ತನ ಹಾಕ್ಕೊಂಡು ಹಾಗೆ 3 ಒನಕೆಗೆ ಪೂಜೆ ಮಾಡಿ 3 ಜನ ಸೇರಿಕೊಂಡು ಶಾಸ್ತ್ರ ಭತ್ತನ ಕುಡ್ತಾರೆ. ಅಂದರೆ ಒಂದು ಕಲ್ಲು ಒಂದು ಅಕ್ಕಿ ಆಗಬೇಕು ಅನ್ನೋದು ಒಂದು ರೂಲ್ಸ್ ಇರುತ್ತೆ. ಅದು ಬೆಳಗ್ಗೆ ಸರಿ ದಾರೆಗೆ ಏನಿರುತ್ತೆ ದಾರೆಗೆ ಇದೇ ಭತ್ತನ ಕೊಡಬೇಕಾಗುತ್ತೆ ಅವರು. ಸೊ 3 ಜನ ಸೇರಿಕೊಂಡು ಈ ಶಾಸ್ತ್ರನ ಮಾಡ್ತಾ ಇದ್ದಾರೆ ನೋಡಿ. ಇದು ಶಾಸ್ತ್ರ ಸೆಕೆಂಡ್. ಒಂದು ಬಟ್ಟೆ ಅದನ್ನು ಕಟ್ಟಿಟ್ಟು ಜಾನ್ವಾಗಿ ಅಲ್ಲೇ
ಇದು ಶಾಸ್ತ್ರ ಬಂದು ಗಂಗೆ ಪೂಜೆ ಮಾಡಿ ಗಂಗೆನ ತೊಗೊಂಡು ಬರ್ತಾರ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ ನಮ್ಮ ನೋಡೋದಕ್ಕೆ. ಕೆಲವೊಂದೊಂದು ಶಾಸ್ತ್ರಗಳಂತೂ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮೊದಲಿಂದನೂ ಏನೇನೆಲ್ಲ ಮಾಡ್ತಾಯಿದ್ರಲ್ವ ಆ ಶಾಸ್ತ್ರಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತಂದರೆ ನಮ್ಮ ಹಿರೀಕರಿಂದ ಅಂತಲೇ ಹೇಳ್ಬೋದು. ನಮ್ಮ ಹಿರೀಕರು ಏನೆಲ್ಲ ಹೇಳ್ಕೊಡ್ತಾರಲ್ವ ಅದೇ ರೀತಿ ಪಾಲಿಸ್ತಾ ಇರ್ತೀವಿ ನಾವಂತೂ. ಸೊ ಅವ್ರು ಹೇಳಿದ ಹಾಗೆ ನಾವು ಪ್ರತಿಯೊಂದು ಶಾಸ್ತ್ರಗಳನ್ನ ಬಿಡದಲ್ಲೇ ಕೂಡ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಅದು ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಸೈಡ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದುವರಿಯುತ್ತೆ, ಮಿಸ್ ಮಾಡಬೇಡಿ. ಮದುವೆ ಪ್ರತಿಯೊಂದು ಕೂಡ ನಾನು ಮಿಸ್ ಮಾಡ್ದಲೇ ನಾನಂತೂ ವಿಡಿಯೋ ಮಾಡಿದ್ದೀನಿ. ನೀವು ನೋಡೋಕ್ಕೆ ರೆಡಿ ಇರಿ, ಮುಂದುವರಿಯುತ್ತೆ.